ಈ ಹಣ್ಣುಗಳಲ್ಲಿ ಒಂದು ವರ್ಗೀಕರಣ ಮಾಡ್ಬೋದು. ಅದು ಡ್ರೈ ಫ್ರೂಟ್ಸ್ ಆ್ಯಂಡ್ ಫ್ರೆಶ್ ಫ್ರೂಟ್ಸ್ ಅಂತ. ಈ ಫ್ರೆಶ್ ಫ್ರೂಟ್ಸ್ ಅಂದರೆ ತಾಜಾ ಹಣ್ಣುಗಳು. ಏನು ನಾವು ಮಾರ್ಕೆಟಲ್ಲಿ ಹೋಗಿ ಎಲ್ಲ ಹಣ್ಣುಗಳು ತರ್ತೀವಲ್ಲ, ಅದು ತಾಜಾ ಹಣ್ಣುಗಳು. ಡ್ರೈ ಫ್ರೂಟ್ಸ್ ಅಂದಾಗ ಹಣ್ಣುಗಳನ್ನು ಒಣಗಿಸಿ ನಾವು ಮಾಡುವಂಥದ್ದು. ಈ ಒಣಗಿರೋ ಹಣ್ಣುಗಳನ್ನು ನಾವು ಸಾಧ್ಯವಾದಷ್ಟು ಡೈಲಿ ಬೇಸಿಸ್ ತೊಗೊಳ್ಳೋದನ್ನು ಅವಾಯ್ಡ್ ಮಾಡಬೇಕು. ತೀರಾ ಅಪರೂಪಕ್ಕೆ ಒಂದು ಸ್ವೀಟ್ ಮಾಡಿದಾಗಲೋ, ಒಂದು ಪಾಯಸ ಮಾಡಿದಾಗಲೋ, ಒಂದು ಹಬ್ಬಗಳಲ್ಲೋ ನಾವು ಯೂಸ್ ಮಾಡಬೇಕು. ಯಾಕೆಂದರೆ ಡ್ರೈ ಫ್ರೂಟ್ಸಲ್ಲಿ ಅತಿ ಹೆಚ್ಚು ಕ್ಯಾಲರಿ ಇರುತ್ತೆ. ಉದಾಹರಣೆಗೆ ತಾಜಾ ದ್ರಾಕ್ಷಿ ಹಣ್ಣು, 100 ಗ್ರಾಮ್ ತಾಜಾ ದ್ರಾಕ್ಷಿ ಹಣ್ಣು ನಲ್ಲಿ ನೀವು 60 ಕ್ಯಾಲರಿ ಅಷ್ಟು ಎನರ್ಜಿ ಇದ್ದರೆ, 100 ಗ್ರಾಮ್ ಒಣಗಿರೋ ದ್ರಾಕ್ಷಿನಲ್ಲಿ 300 ಕ್ಯಾಲರಿ ಅಷ್ಟಿರುತ್ತೆ. ಸೊ ಈವನ್ ಡೇಟ್ಸು, ಖರ್ಜೂರದಲ್ಲೂ ಸುಮಾರು 250 mg ಮೇಲಿದೆ. ಡ್ರೈ ಅಂಜೂರದಲ್ಲೂ ಒಂದು 250 ಕ್ಯಾಲರಿಗಿಂತ ಹೆಚ್ಚಿಗೆ ಇದೆ. ಈ ಒಣಗಿರೋ ಹಣ್ಣುಗಳಲ್ಲಿ ಹೆಚ್ಚಿಗೆ ಕ್ಯಾಲರೀಸ್ ಇದೆ. ತಾಜಾ ಹಣ್ಣುಗಳಲ್ಲಿ ಕ್ಯಾಲರೀಸ್ ಕಡಿಮೆ ಇದೆ. ಯಾಕೆಂದರೆ ಅದರಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಇರುತ್ತೆ, ಶುಗರ್ ಕಂಟೆಂಟ್ ಸಹಜವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಡ್ರೈ ಫ್ರೂಟ್ಸ್ ಜೊತೆಗೆ ಕಾಂಬಿನೇಷನ್ನು ನಟ್ಸ್ ಅಂತ ಬಳಕೆಗೆ ಬಂದಿದೆ. ಈಗ ತೀರಾ ಇತ್ತೀಚಿನ ಟ್ರೆಂಡ್ ಅದು. 10-15 ವರ್ಷಗಳಿಂದ ಈ ಪ್ರಮಾಣದಲ್ಲಿ ಡ್ರೈ ಫ್ರೂಟ್ಸ್ ನಟ್ಸು ಯೂಸ್ ಮಾಡ್ತಾ ಇರಲಿಲ್ಲ. 50 ವರ್ಷಗಳಿಂದ ಅದನ್ನು ತೀರಾ ವರ್ಷಕ್ಕೊಂದ್ಸರಿನೂ ಡ್ರೈ ಫ್ರೂಟ್ಸ್ ನಟ್ಸು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಈಗ ಡ್ರೈ ಫ್ರೂಟ್ಸು ನಟ್ಸು ಹೆಚ್ಚಿಗೆ ಬಂದಿದೆ. ಈ ಡ್ರೈ ಫ್ರೂಟ್ಸಲ್ಲಿ 100 ಗ್ರಾಮ್ ಡ್ರೈ ಫ್ರೂಟ್ಸಲ್ಲಿ 250ರಿಂದ 300 ಕ್ಯಾಲರಿ ಇರೋದಾದರೆ, ಇನ್ನು ನಟ್ಸು ಅಂತಂದರೆ ಸ್ಪೆಷಲ್ಲಾಗಿ ಡ್ರೈ ಫ್ರೂಟ್ಸ್ ಜೊತೆ ನಟ್ಸ್ ಕಾಂಬಿನೇಷನ್ ಯೂಸ್ ಆಗ್ತಾ ಇದೆಯಲ್ಲ, ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಟು, ಇವುಗಳಲ್ಲಿ ಸುಮಾರು 550 ಕ್ಯಾಲರಿ ಅಷ್ಟು ಶಕ್ತಿ ಇದೆ. ಈ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಕಾಂಬಿನೇಷನ್ ಸೇರಿದಾಗ ಏನಾಗುತ್ತೆ, ಇದು ಹೈ ಕ್ಯಾಲರಿ ಫುಡ್ ಆಗುತ್ತೆ. ಇದರಲ್ಲಿ ಹೆಚ್ಚಿಗೆ ಕೊಬ್ಬಿನಾಂಶ ಇದೆ, ಹೆಚ್ಚಿಗೆ ಪ್ರೋಟೀನ್ ಅಂಶ ಇದೆ, ನಾರಿನಂಶ ಇರ್ಬೋದು. ಬಟ್ ತುಂಬ ಹೈ ಕ್ಯಾಲರಿ ಫುಡ್ ಆಗಿರೋದ್ರಿಂದ ಇವತ್ತಿನ ಮನುಷ್ಯನ ಪರಿಸ್ಥಿತಿ ಯಾವ ಥರ ಇದೆ, ಕೆಲಸ ಎಷ್ಟು ಕಡಿಮೆ ಆಗಿದೆ ಅಂತಂದರೆ, ಸೊ ತಿಂತಾ ಇರೋ ಕಾರ್ಬೋಹೈಡ್ರೇಟ್ ಜೀರ್ಣ ಮಾಡ್ಕೊಳ್ಳೋಕ್ಕೆ ಇವತ್ತು ಮನುಷ್ಯನ ಕೆಲಸ ಕಡಿಮೆ ಆಗಿದೆ. ಬರೀ ಕಾಲ್ನಡಿಗೆ ಅಷ್ಟೇ ಇವತ್ತು ಉಳ್ಕೊಂಡಿದೆ. ಈ ಪರಿಸ್ಥಿತಿಯಲ್ಲಿ ಹೈ ಕ್ಯಾಲರಿ ಫುಡ್ ಡ್ರೈ ಫ್ರೂಟ್ಸು ನಟ್ಸು ತಿಂದರೆ ನಮಗೆ ಅಷ್ಟು ಪ್ರಯೋಜನ ಆಗಲಾರ್ದು. ಅದನ್ನು ತಿಂದು ಖರ್ಚು ಮಾಡ್ಕೊಳ್ಳೋ ಅಷ್ಟು ಕೆಲಸನೂ ನಮಗಿಲ್ಲ. ಸೊ ಜೊತೆಗೆ ಆಹಾರಗಳ ಸೇವನೆ ಅತಿಯಾಗಿದೆ, ಅಡುಗೆ ಎಣ್ಣೆ ಅತಿಯಾಗಿದೆ. ಅವುಗಳ ಜೊತೆ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ತೊಗೊಂಡಾಗ ಸೊ ಓವರ್ ವೆಯ್ಟು ಆಗ್ತಾರೆ, ಅಥವಾ ವೆಯ್ಟ್ ಕಂಟ್ರೋಲ್ ಆಗಲ್ಲ, ಶುಗರ್ ಕಂಟ್ರೋಲ್ ಆಗಲ್ಲ, ಕೆಲವರಲ್ಲಿ BP ಕಂಟ್ರೋಲ್ ಆಗದೆ ಹೋಗ್ಬೋದು. ಇದನ್ನು ಅಪರೂಪಕ್ಕೆ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಬಟ್ ದಿನನಿತ್ಯದ ಆಹಾರದಲ್ಲಿ ಡ್ರೈ ಫ್ರೂಟ್ಸು ನಟ್ಸು ಸೇವನೆ ಬೇಡ ಅನ್ನೋದೇ ಇಲ್ಲ. ಊಟದ ಜೊತೆಗೆ 1-2 ಬಾದಾಮಿ ಬೀಜ ನೆನೆಸಿ ಇಟ್ಕೊಳ್ಳಿ ತೊಗೊಳ್ಳೋದಾದರೆ. ಊಟದ ಜೊತೆಗೆ ಬಾದಾಮಿ ಬೀಜ 1-2 ನೆನೆಸಿ. ಈಗ ಬ್ರೇಕ್ಫಾಸ್ಟು ನೀವು ಸಹಜವಾಗಿ ಇವತ್ತೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಡ್ರೈ ಫ್ರೂಟ್ಸ್ ತಿನ್ನೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಬಾದಾಮಿ ಅಂಥದ್ದೆಲ್ಲ. ಆ ಥರ ಬೆಳಗ್ಗೆ ಎದ್ದ ತಕ್ಷಣ ಬರೀ ಹೊಟ್ಟೆಯಲ್ಲಿ ಬಾದಾಮಿ ಆ ಥರ ಡ್ರೈ ಫ್ರೂಟ್ಸ್ ತಿನ್ನೋದಕ್ಕಿಂತ ಅದನ್ನು ನೆನೆಸಿರೋ ಬಾದಾಮಿನ 3-4 ನೆನೆಸಿರೋ ಬಾದಾಮಿನ ನೀವು ಬ್ರೇಕ್ಫಾಸ್ಟ್ ತಟ್ಟೆಯಲ್ಲೇ ಇಟ್ಕೊಳ್ಳಿ, ಊಟದ ತಟ್ಟೆಯಲ್ಲಿ ಇಟ್ಕೊಳ್ಳಿ. ಆಗ ಬ್ರೇಕ್ಫಾಸ್ಟ್ಗೆ ಒಂದು ಹೊಸ ಕಾಂಬಿನೇಷನ್ ಆಯ್ತಲ್ಲ. ಸೊ ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ನೀವು ಒಂದು ಟಿಫನ್ ಇಟ್ಕೊಳ್ಳಿ. ಎಣ್ಣೆ ಕಡಿಮೆ ಇರಬೇಕು, ಸಹಜವಾಗಿ ಎಣ್ಣೆ ಕಡಿಮೆ ಇರೋ ಟಿಫನ್ ಇಟ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಸಲಾಡ್ ಇಟ್ಕೊಳ್ಳಿ. ಆ ಸಲಾಡಲ್ಲಿ ಒಂದು 4 ಬಣ್ಣಗಳು ಸೇರುತ್ತೆ. ಅದು ಕ್ಯಾರೆಟ್ ಬಣ್ಣ, ಟೊಮೆಟೊ ಬಣ್ಣ, ಈರುಳ್ಳಿ ಬಣ್ಣ, ಸೌತೆಕಾಯಿ ಬಣ್ಣ, ಈ ಥರ ಒಂದು 4-5 ಬಣ್ಣಗಳು ನಿಮಗೆ ನ್ಯಾಚುರಲ್ ಕಲರ್ ಸೇರುತ್ತೆ. ಅದರಲ್ಲಿ ಒಳ್ಳೆ ಫೈಬರ್ ಇದೆ, ಒಳ್ಳೆ ನೀರಿನ ಅಂಶ ಇದೆ, ವಿಟಮಿನ್ಸ್ ಇದೆ, ಖನಿಜಾಂಶಗಳಿದೆ. ಅದ್ರ ಜೊತೆಗೆ ಒಂದು 3-4 ನೆನೆಸಿರೋ ಬಾದಾಮಿ ಇಟ್ಕೊಳ್ಳಿ, ಅಥವಾ ಒಂದು 2-3 ನೀವು ನೆನೆಸಿರೋ ವಾಲ್ನಟ್ ಇಟ್ಕೊಳ್ಳಿ. ಪ್ರತ್ಯೇಕವಾಗಿ ತೊಗೊಳ್ಳೋದ್ರ ಬದಲು ನೀವು ಒಂದು ಊಟದ ಜೊತೆ ತೊಗೊಂಡ್ರಾಗ ಜೀರ್ಣತೆ ಹೆಚ್ಚಿಗೆ ಆಗುತ್ತೆ. ಪ್ರತ್ಯೇಕವಾಗಿ ತೊಗೊಂಡ್ರೆ ಜೀರ್ಣತೆ ಕಡಿಮೆ ಆಗುತ್ತದು. ಇಲ್ಲ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾರಣ ಆಗ್ಬೋದು. ಆ ರೂಪದಲ್ಲಿ ನೀವು ಡ್ರೈ ಫ್ರೂಟ್ಸು ನಟ್ಸು ಯೂಸ್ ಮಾಡಬಹುದು. ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ. ಬೊಜ್ಜು ಸಲೀಸಾಗಿ ಕರಗುತ್ತೆ. ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ. ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್. ನಿದ್ರಾಹೀನತೆ, ಮಾನಸಿಕ ಖಿನ್ನತೆ, ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ. ಜೀವ ಸಂಜೀವನ ನ್ಯಾಚುರಲ್ ಲೈಫ್, ಚಾಮರಹಳ್ಳಿ, ಬೇತಮಂಗಲ ರಸ್ತೆ, ಕೋಲಾರ. 9449552230 9481638444.